ಮನುಷ್ಯನ ಜೀವನದಲ್ಲಿ ವಿವಾಹದ ಮಹತ್ವ ಮತ್ತು ವಿವಾಹದಲ್ಲಿ ವಿಳಂಬವಾಗುವ ನಿಜವಾದ ಕಾರಣಗಳು. ಮನುಷ್ಯನ ಜೀವನವು ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ 4 ಆಶ್ರಮಗಳಾಗಿ ವಿಭಾಗಿಸಲ್ಪಟ್ಟಿದೆ. ಅವುಗಳೆಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಈ 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮಕ್ಕೆ ಅತ್ಯಂತ ಮಹತ್ವದ ಸ್ಥಾನ ನೀಡಲಾಗಿದೆ. ಏಕೆಂದರೆ ಸಮಾಜದ ಸ್ಥಿರತೆ, ಕುಟುಂಬದ ವಿಸ್ತರಣೆ, ಸಂತಾನದ ಬೆಳವಣಿಗೆ, ಧರ್ಮಾಚರಣೆ ಹಾಗೂ ಜೀವನದ ಅನೇಕ ಜವಾಬ್ದಾರಿಗಳು ಗೃಹಸ್ಥಾಶ್ರಮದ ಮೂಲಕವೇ ಪೂರ್ಣಗೊಳ್ಳುತ್ತವೆ. ಆದ್ದರಿಂದ ವಿವಾಹವು ಕೇವಲ ಇಬ್ಬರ ನಡುವಿನ ಒಪ್ಪಂದವಲ್ಲ, ಅದು 2 ಕುಟುಂಬಗಳು, 2 ವಂಶಗಳು ಹಾಗೂ 2 ಜೀವನಗಳ ಸಂಗಮವಾಗಿದೆ. ಇಂದಿನ ಸಮಾಜದಲ್ಲಿ ಅನೇಕ ಪೋಷಕರು ಮತ್ತು ವಿವಾಹಾಪೇಕ್ಷಿಗಳು ಒಂದು ಸಾಮಾನ್ಯ ಪ್ರಶ್ನೆಯನ್ನು ಕೇಳುತ್ತಾರೆ: ನಮ್ಮ ಮಗ ಅಥವಾ ಮಗಳಿಗೆ ಮದುವೆ ಯಾಕೆ ಆಗುತ್ತಿಲ್ಲ? ಒಳ್ಳೆಯ ಸಂಬಂಧಗಳು ಬರುತ್ತಿದ್ದರೂ ಕೊನೆಯ ಕ್ಷಣದಲ್ಲಿ ಯಾಕೆ ಮುರಿದು ಹೋಗುತ್ತವೆ? ಕೆಲವರಿಗೆ 20-22 ವರ್ಷದಲ್ಲೇ ಮದುವೆಯಾಗುತ್ತದೆ, ಆದರೆ ಕೆಲವರಿಗೆ 35 ಅಥವಾ 40 ವರ್ಷವಾದರೂ ಯಾಕೆ ಮದುವೆಯಾಗುವುದಿಲ್ಲ ಎಂಬ ಪ್ರಶ್ನೆಗಳು ಪ್ರತಿದಿನ ಕೇಳಿಬರುತ್ತಿವೆ. ಈ ಪ್ರಶ್ನೆಗಳಿಗೆ ಕೇವಲ ಸಾಮಾಜಿಕ ಅಥವಾ ಆರ್ಥಿಕ ಕಾರಣಗಳು ಮಾತ್ರ ಉತ್ತರವಾಗುವುದಿಲ್ಲ. ವೇದ ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕರ್ಮಸೂತ್ರ, ಗ್ರಹಗಳ ಕಾರ್ಯವೈಖರಿ ಹಾಗೂ ಕಾಲದ ಪ್ರಭಾವ ಅಡಗಿರುತ್ತದೆ. ಜ್ಯೋತಿಷ್ಯವು ಕೇವಲ ಭವಿಷ್ಯ ಹೇಳುವ ಸಾಧನವಲ್ಲ, ಅದು ಸಮಯವನ್ನು ಅರ್ಥಮಾಡಿಕೊಳ್ಳುವ ಒಂದು ವೈಜ್ಞಾನಿಕ ಪರಂಪರೆ. ಆದ್ದರಿಂದ ಮದುವೆ ಯಾವಾಗ ನಡೆಯುತ್ತದೆ, ಯಾಕೆ ತಡವಾಗುತ್ತದೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ಯಾಕೆ ನಡೆಯುವುದೇ ಇಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಂಪೂರ್ಣ ಜಾತಕವನ್ನು ಕ್ರಮಬದ್ಧವಾಗಿ ಪರಿಶೀಲಿಸಬೇಕು. ಒಂದು ತಪ್ಪು ಕಲ್ಪನೆ ಸಮಾಜದಲ್ಲಿ ಬಹಳ ಸಾಮಾನ್ಯವಾಗಿದೆ. ಜಾತಕದಲ್ಲಿ ಒಂದೇ ಒಂದು ದೋಷ ಕಂಡುಬಂದರೆ ಮದುವೆ ಆಗುವುದಿಲ್ಲ ಎಂದು ಕೆಲವರು ಭಯಪಡುತ್ತಾರೆ. ಆದರೆ ಇದು ಸರಿಯಾದ ಜ್ಯೋತಿಷ್ಯ ವಿಧಾನವಲ್ಲ. ಯಾವುದೇ ಒಂದು ಗ್ರಹ ಅಥವಾ ಒಂದು ಭಾವವನ್ನು ಮಾತ್ರ ನೋಡಿ ಅಂತಿಮ ನಿರ್ಣಯಕ್ಕೆ ಬರುವುದು ತಪ್ಪು. ಜಾತಕದಲ್ಲಿ ಅನೇಕ ಯೋಗಗಳು ಪರಸ್ಪರ ಪರಿಣಾಮ ಬೀರುತ್ತವೆ. ಒಂದು ಕಡೆ ವಿಳಂಬ ಸೂಚಿಸುವ ಯೋಗ ಇದ್ದರೆ ಇನ್ನೊಂದು ಕಡೆ ವಿವಾಹವನ್ನು ಅನುಕೂಲಗೊಳಿಸುವ ಯೋಗವೂ ಇರಬಹುದು. ಆದ್ದರಿಂದ ಸಮಗ್ರ ವಿಶ್ಲೇಷಣೆ ಅತ್ಯಗತ್ಯ. ಜ್ಯೋತಿಷ್ಯದಲ್ಲಿ ವಿವಾಹವನ್ನು ನಿರ್ಧರಿಸುವ ಪ್ರಮುಖ ಅಂಶಗಳಲ್ಲಿ 7ನೇ ಭಾವಕ್ಕೆ ಮೊದಲ ಸ್ಥಾನವಿದೆ. 7ನೇ ಭಾವವು ಸಂಗಾತಿ, ದಾಂಪತ್ಯ ಜೀವನ, ವೈವಾಹಿಕ ಸಂಬಂಧ ಹಾಗೂ ಸಾಮಾಜಿಕ ಒಪ್ಪಂದವನ್ನು ಸೂಚಿಸುತ್ತದೆ. ಆದರೆ 7ನೇ ಭಾವವೊಂದನ್ನೇ ನೋಡಿ ತೀರ್ಮಾನಿಸಲಾಗುವುದಿಲ್ಲ. ಅದರ ಅಧಿಪತಿ ಗ್ರಹದ ಬಲ, ಶುಕ್ರನ ಸ್ಥಿತಿ, ಗುರುವಿನ ಅನುಗ್ರಹ, ಚಂದ್ರನ ಮನಸ್ಥಿತಿ, ನವಾಂಶ ಕುಂಡಲಿ, ದಶ, ಅಂತರ್ದಶೆ ಮತ್ತು ಗೋಚಾರ ಇವೆಲ್ಲವೂ ಸೇರಿ ವಿವಾಹದ ಸಮಯವನ್ನು ನಿರ್ಧರಿಸುತ್ತವೆ. ಕೆಲವರ ಜಾತಕದಲ್ಲಿ ಶುಭಗ್ರಹಗಳ ಬಲ ಹೆಚ್ಚಿರುವುದರಿಂದ ಜೀವನದಲ್ಲಿ ಬೇಗ ವಿವಾಹವಾಗುತ್ತದೆ. ಉತ್ತಮ ಕುಟುಂಬ, ಸೂಕ್ತ ಸಂಗಾತಿ ಹಾಗೂ ಅನುಕೂಲಕರ ಸಮಯ ಒಟ್ಟಿಗೆ ದೊರೆಯುತ್ತದೆ. ಇನ್ನು ಕೆಲವರ ಜಾತಕದಲ್ಲಿ ಶನಿ, ರಾಹು ಅಥವಾ ಕೇತುಗಳ ಪ್ರಭಾವದಿಂದ ವಿವಾಹದ ಪ್ರಕ್ರಿಯೆ ನಿಧಾನಗೊಳ್ಳಬಹುದು. ಸಂಬಂಧಗಳು ಬಂದು ಕೈ ತಪ್ಪುವುದು, ನಿಶ್ಚಿತಾರ್ಥ ಮುರಿಯುವುದು ಅಥವಾ ಕುಟುಂಬದ ಪರಿಸ್ಥಿತಿಯಿಂದ ವಿಳಂಬ ಉಂಟಾಗುವುದು ಕಂಡುಬರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಶಿಕ್ಷಣ, ಉದ್ಯೋಗ, ವಿದೇಶ ಪ್ರವಾಸ ಅಥವಾ ಕುಟುಂಬದ ನಿರ್ಧಾರಗಳು ವಿಳಂಬಕ್ಕೆ ಕಾರಣವಾಗಬಹುದು. ಇನ್ನು ಅಪರೂಪದ ಕೆಲವು ಜಾತಕಗಳಲ್ಲಿ ವಿವಾಹ ಯೋಗವೇ ಅತ್ಯಂತ ದುರ್ಬಲವಾಗಿರಬಹುದು. ಆದರೆ ಮದುವೆ ಎಂದಿಗೂ ಆಗುವುದಿಲ್ಲ ಎಂಬ ತೀರ್ಮಾನವನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾತ್ರ ಹೇಳಬೇಕು. ಅಂತಹ ನಿರ್ಣಯಕ್ಕೆ 7ನೇ ಭಾವ, ಅದರ ಅಧಿಪತಿ, ಕಾರಕ ಗ್ರಹಗಳು, ನವಾಂಶ, ದಶೆಗಳು ಮತ್ತು ಸಂಪೂರ್ಣ ಜಾತಕದ ಸಮನ್ವಯವನ್ನು ಪರಿಶೀಲಿಸುವುದು ಅಗತ್ಯ. ಅನುಭವ ಸಂಪನ್ನ ಜ್ಯೋತಿಷಿಯೂ ಸಹ ಈ ರೀತಿಯ ತೀರ್ಮಾನವನ್ನು ಬಹಳ ಜವಾಬ್ದಾರಿಯಿಂದಲೇ ನೀಡಬೇಕು. ಈ ವಿಡಿಯೋದಲ್ಲಿ ನಾವು ಯಾವುದೇ ಮೂಢನಂಬಿಕೆಗೆ ಅವಕಾಶ ನೀಡುವುದಿಲ್ಲ. ಪ್ರತಿಯೊಂದು ವಿಷಯವನ್ನು ಶಾಸ್ತ್ರೀಯ ವೇದ ಜ್ಯೋತಿಷ್ಯದ ತತ್ವಗಳ ಆಧಾರದ ಮೇಲೆ ಹಂತ ಹಂತವಾಗಿ ವಿಶ್ಲೇಷಿಸುತ್ತೇವೆ. ಮೊದಲಿಗೆ ವಿವಾಹವನ್ನು ಸೂಚಿಸುವ ಭಾವಗಳು, ನಂತರ ವಿವಾಹ ಕಾರಕ ಗ್ರಹಗಳು, ಆನಂತರ ವಿವಾಹದಲ್ಲಿ ವಿಳಂಬ ಉಂಟುಮಾಡುವ ಯೋಗಗಳು, ಬೇಗ ವಿವಾಹವಾಗುವ ಯೋಗಗಳು, ವಿವಾಹವೇ ನಡೆಯದ ವಿಶೇಷ ಸಂಯೋಗಗಳು, ದಶ, ಅಂತರ್ದಶೆಯ ಪ್ರಭಾವ, ಗೋಚಾರದ ಪಾತ್ರ, ನವಾಂಶ ಕುಂಡಲಿಯ ಮಹತ್ವ ಹಾಗೂ ಪರಿಹಾರ ಕ್ರಮಗಳವರೆಗೆ ಪ್ರತಿಯೊಂದು ವಿಷಯವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುತ್ತೇವೆ. ಮುಂದಿನ ಅಧ್ಯಾಯದಲ್ಲಿ ಜಾತಕದ 7ನೇ ಭಾವವನ್ನು ಆಳವಾಗಿ ವಿಶ್ಲೇಷಿಸಿ ಅದು ಹೇಗೆ ವಿವಾಹದ ಸಮಯ, ಸಂಗಾತಿಯ ಸ್ವಭಾವ ಮತ್ತು ದಾಂಪತ್ಯ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಎಂಬುದನ್ನು ಶಾಸ್ತ್ರೀಯ ಆಧಾರಗಳೊಂದಿಗೆ ವಿವರವಾಗಿ ತಿಳಿದುಕೊಳ್ಳೋಣ.